ಇಲ್ಲ. ಏಕೆ ಬರೆದಿರಬಹುದು? ನನಗೆ ನೋಡಿದರೆ ಈ ಸುಖದ ತಾಳದಿಂದ ತಾಪಾಡುತ್ತಿದ್ದೇನೆ. ಆದರೆ ಈ ಸಮಯದಲ್ಲಿ ನನ್ನ ಗಂಡನೇ ಬರೆದಿರುವ ಕಾರಣ ಏನಿರಬಹುದು? ಬರಲಿ ಬರಲಿ. ಜಗದೀಶ, ಸಾರಿ, ಜಗದೀಶ್ ಮನೆಯಲ್ಲಿದ್ದಾವೆ? ಇಲ್ಲ, ಅವರು ಮನೆಯಲ್ಲಿಲ್ಲ. ಏನೋ ಕೆಲಸ ಇದೆ ಎಂದು ಹೊರಗಡೆ ಹೋಗಿದ್ದಾರೆ. ಬನ್ನಿ, ಕುಳಿತುಕೊಳ್ಳಿ. ಇರ್ಲಿ ಬಿಡಮ್ಮ, ಇದು ನನ್ನ ಮನೆ ತಾನೆ. ಅಂದ ಹಾಗೆ ನೀವ್ಯಾಕೆ ಹೀಗೆ ಬಂದಿದ್ದೀರಾ? ಏಕೆ ಜಗದೀಶ್ ಅವರಿಂದ ಏನಾದರೂ ಕೆಲಸವಿತ್ತೆ? ಜಗದೀಶ ಒಂದು ರೀತಿಯಲ್ಲಿ ನನಗೆ ಸಂಬಂಧಿಕನಾಗ, ಅರ್ಥಾತ್ ಸಂಬಂಧಿಕರೇ ಅಂದುಕೊಳ್ಳಿ. ನೀವು ಬಂದಿದ್ದು ಒಳ್ಳೇದೇ ಆಯ್ತು. ಅಂದ ಹಾಗೆ ನೀವು ಬಂದಿದ್ದು ಕಾರಣದಿಂದ ನನ್ನ ಮನಸ್ಸಿಗೂ ಸಂತೋಷವಾಯ್ತು. ಮತ್ತೆ ನಿಮ್ಮ ಹೆಸರೇನಂತ ಹೇಳೇ ಇಲ್ಲ. ಅಂದರೆ ನಿಮ್ಮ ಮಾತಿನ ಅರ್ಥ? ಅಂದರೆ ನನ್ನ ಮಾತಿನ ಅರ್ಥ ನಿಮಗೆ ಇನ್ನೂ ಅರ್ಥ ಆಗಲಿಲ್ಲವೇ? ಏಕೆಂದರೆ ವಿರಹ ತಾಪದಿಂದ ತಾಳುವ ನಾನು ಅದಕ್ಕೋಸ್ಕರ ನಿಮ್ಮ ಹೆಸರು ಏನೆಂದು ಕೇಳ್ತಾ ಇದ್ದೇನೆ. ನನ್ನ ಹೆಸರು ಜಗನ್ನಾಥ್ ಅಂತ ಹೇಳಿ. ಜಗನ್ನಾಥ್, ನೋಡಿ, ಉಪಯೋಗ ಆಗುವ ತನಕ ಏನೂ ಇಲ್ಲ. ಆದರೆ ನಿಮ್ಮಿಂದ ನನಗೆ ಏನೇನೋ ಸುಖ ಬೇಕಾಗಿದೆ. ಅದಕ್ಕೋಸ್ಕರ ನಿಮ್ಮಿಂದ ನನ್ನಿಂದ ಏನಾದರೂ ಒಂದು ಸುಖವಾದರೆ ಎಷ್ಟು ಚೆನ್ನಾಗಿರ್ತದೆ ಅಲ್ಲವೇ? ಮಿಸ್ಟರ್ ಜಾನಕಿ ದೇವಿಯವರೇ, ಒಂದು ನಿಮಿಷ ಅಲ್ಲ, ಒಂದು ಸೆಕೆಂಡ್ ಕೂಡ ಇಲ್ಲಿ ಇರಲಿಕ್ಕೆ ನನಗೆ ಮನಸ್ಸಿಲ್ಲ. ನಿಮ್ಮ ಉಪಚಾರಕ್ಕೆ ಗುಡ್ ಬೈ ಬರುತ್ತೇನೆ. ಸ್ವಲ್ಪ ನಿಂತ್ಕೊಳ್ತೀರಾ? ನೋಡಿ, ಅವ್ರು ಏನಾದ್ರೂ ಬಂದರೆ ಅವರಲ್ಲಿ ನೀವು ಬಂದಿದ್ರಂತ ವಿಷಯವೆಲ್ಲ ಹೇಳುತ್ತೇನೆ. ಜಗನ್ನಾಥ್ ಬಂದಿದ್ರು ಅಂತ ಹೇಳಿ. ಯಾವ ಜಗನ್ನಾಥ್ ಎಂದು ಕೇಳಿದರೆ ಏನೆಂದು ಹೇಳಲಿ? ನಿಮ್ಮ ತಂಗಿಯನ್ನು ಮದುವೆಯಾಗುವ ವರಮಹಾಶಯ ಅಂತ ಹೇಳಿ. ದಯವಿಟ್ಟು ಸ್ವಲ್ಪ ನಿಂತುಕೊಳ್ಳಿ. ಏ ಸುಮಿತ್ರಾ, ನೀನು ಸೋಗಾಡಿ ಹೆಣ್ಣೆನ್ನಬಹುದು ನನಗೆ ಚೆನ್ನಾಗಿ ಗೊತ್ತು. ಆದರೆ ನಿನ್ನ ಪ್ರಿಯತಮ ಇಲ್ಲಿಗೆ ಬಂದಿದ್ದಾನೆ. ಅವನನ್ನು ನನ್ನ ಬಲೆಯಲ್ಲಿ ಬಿಡಿಸಿಕೊಂಡು ತಕ್ಕ ಪಾಠ ಕಲಿಸುತ್ತೇನೆ. ಅದು ಅಲ್ಲದೆ ನನ್ನ ಕಾಮದಲ್ಲಿ ಅವನನ್ನು ಬಿಗಿ ತಪ್ಪಿಕೊಂಡು ಅವನು ಎಂದಿದ್ದರೂ ನನ್ನ ಉಸಿರಲ್ಲೇ ತಾಕಬೇಕು, ಆ ರೀತಿ ಮಾಡುತ್ತೇನೆ. ಜಗನ್ನಾಥ್, ಇಲ್ಲೋಡಿ, ನೀವು ಅದೇ ರೀತಿ ಹೋಗುವುದು ನಿಮಗೆ ತರವಲ್ಲ. ಆದರೆ ನೀವು ನಿಮಿಷ ನಿಂತುಕೊಳ್ಳಿ, ನಿಮಗೆ ಕಾಪಿ. ಆಜ್ಞೆ ಸಾಕ್ಷಿಯಾಗಿ ಗುರು ಹಿರಿಯರ ಸಮ್ಮುಖದಲ್ಲಿ ಸಪ್ತಮ ತೊಳೆದು ಎತ್ತವರ ಸಾಕ್ಷಿಯಾಗಿ ಕೈ ಹಿಡಿದು ಕಾಪಾಡುತ್ತೇನೆಂದು ಪ್ರಮಾಣ ಮಾಡಿದ ಪತಿಗೆ ವಂಚಿಸಿ ಅವರ ಪತಿಯಿಲ್ಲದ ಸಮಯದಲ್ಲಿ ಸಂಬಂಧಿಕರಲ್ಲದವರ ಜೊತೆ ಅನೈತಿಕ ಸಂಬಂಧ ಹೊಂದಿ ಪತಿ ಪತ್ನಿಯರ ಸಂಬಂಧಕ್ಕೆ ಕೊಡಲಿ ಪೆಟ್ಟು ಕೊಟ್ಟು ಅತಿ ಪತಿಯ ಸಂಬಂಧವನ್ನು ತೊಡೆದು ಹಾಕುವ ನಿಮ್ಮಂತರ ಮನೆಯ ಕಾಪಿ ಎಂದರೆ ಅದು ನನಗೆ ವಿಷಕ್ಕೆ ಸಮಾನ. ಜಾನಕಿ, ಹೆಣ್ಣು ತಾನಾಗಿ ಬಂದಾಗ ನೀವು ಗಂಡು ಕಣ್ಣು ಮುಚ್ಚಿ ನನ್ನೊಂದಿಗೆ ಬರುವುದು ತರವಲ್ಲ. ಅದೇ ರೀತಿ ಹೆಣ್ಣು ತಾನಾಗಿ ಬಯಸಿದಾಗ ಗಂಡು ಬರುವುದು ನೀವು ತರವಲ್ಲ ಅಲ್ಲವೇ? ಗಂಡನಿಲ್ಲದಾಗ ಕಣ್ಣು ಮುಚ್ಚಲಾಡುವುದು ತರವಲ್ಲ. ತಾಯಿ ಕಟ್ಟುವ ಗಂಡ ಪ್ರಪಂಚದಲ್ಲಿ ಬದುಕುಳಿದು 1 ವರ್ಷವಲ್ಲ 10 ವರ್ಷ ಅವನಿಂದ ದೂರವಿದ್ದು ಅವನಿಗಾಗಿ ಕಾದು ಕುಳಿತ ಹೆಣ್ಣು ಕರತಿ. ಆಗ ಅವಳೇ ಈ ಭಾರತದ ಹಾರೆ ನಾರಿ. ನೀನು ನಾರಿಯ ರೂಪದಲ್ಲಿರುವ ಹೆಮ್ಮಾರಿ. ನೋಡಿ, ನೀವು ಏನಾದ್ರೂ ಮಾತನಾಡಿ, ಆದರೆ ಒಂದೇ ಒಂದು ಸಲ ಈ ನನ್ನ ದೇಹವನ್ನು ಬಿಗಿ ತಪ್ಪಿ ನನಗೆ ಒಂದೇ ಒಂದು ಸರಿ ಈ ನನ್ನ ಕೆಂದುಟಿಗೆ ಮುದ್ದನ್ನು ನೀಡಬಾರದೇ ನನ್ನ ರಾಜ? ಹೆಣ್ಣಲ್ಲ, ಹೆಣ್ಣು ರಕ್ಕಸಿಯಲ್ಲ, ಹೆಣ್ಣು ಕಪಿಲಸಿದ್ಧ ಮಲ್ಲಿಕಾರ್ಜುನ ಎಂದು ಶರಣರು ಚಂದ ಕೇಳಿರುವರೆ. ನಿನಗೆ ನಾನೇನು ಹೆಣ್ಣೊಬ್ಬ ಮತ್ತೊಬ್ಬ ಎತ್ತ ಮನದೊಂದಿಗೆ ಅನೈತಿಕ ಸಂಬಂಧ ಹೊಂದಲು ಹೆಣ್ಣು
ಸಮಾಜಕ್ಕೆ ಮಾದರಿಯಾಗಬೇಕು ಹೊರತು ಹೆಣ್ಣಂತೆ ಆದರಿಯಾಗಬಾರದು. ಸಮಾಜದ ಪರಿಸರವನ್ನು ವಿನಾಶದತ್ತ ಒಯ್ಯುವ ನಿನ್ನಂತ ವೈಮಾಲ್ಯ ಏನೇನು ಅವಶ್ಯಕತೆ ನನಗೂ ಇಲ್ಲ, ಈ ಸಮಾಜಕ್ಕೂ ಇಲ್ಲ. ಅಂದರೆ ನಿಮ್ಮ ಮಾತಿನ ಅರ್ಥ? ಮಿಸಸ್ ಜಾನಕಿಯವರೇ, ಈ ಕೆಲಸಕ್ಕೆ ಬೇರೆ ಯಾರಾದರೂ ನೋಡಿಕೋ, ನಿನ್ನ ಅವಶ್ಯಕತೆ ನನಗಿಲ್ಲ. ರೀ ಮಿಸ್ಟರ್, ನೀವು ಈ ರೀತಿ ಮಾತನಾಡುವುದು ತಪ್ಪು. ಅವಳು ತಾನಾಗೆ ಒಲೆದು ಬಂದಿದ್ದಾಳೆ. ಅಂದಮೇಲೆ ಆ ಹೆಣ್ಣಿಗೆ ಸುಖ ಕೊಡದು ಬಿಟ್ಟು ಈ ರೀತಿ ಮಾತನಾಡುತ್ತಿದ್ದೀರಲ್ಲ, ಇದು ನಿಮಗೆ ತರವಲ್ಲ. Chicken
ನಿಮ್ಮದು ಮಾನವರೇ ಅಲ್ಲ, ಮಾನವ ರೂಪದಲ್ಲಿರುವ ಪಶು. ಈ ಪಶುವಿನ ವರ್ತನೆಯನ್ನು ಹಿಡಿಸಲು ನಾನು ಒಂದು ಮಾತು, ಒಂದು ರೀತಿ. ನಿನ್ನಂತ ಚಂಡ ಗಂಡಸನನ್ನು ನಾನು ಕಾಮಗಾಟಕ್ಕೆ ಕರೆದನಲ್ಲ, ನನ್ನ ತಪ್ಪು. ಆದರೂ ನೀನು ಈ ರೀತಿ ಮಾಡುವುದು ತಪ್ಪು. ಯಾಕೆಂದರೆ ಒಂದು ಹೆಣ್ಣಿನ ಸುಖವನ್ನು ಈಡೇರಿಸಿದ ನೀನೊಬ್ಬ ಗಂಡಸನ. ಗಂಧದ ಸ್ಥಾನಮಾನ ನಿನ್ನಂತ ಅಂದಳಿಗೆ ಏನೇ ಗೊತ್ತಾಗಬೇಕು. ಕಷ್ಟ ಏನು ಗೊತ್ತು ಕಸ್ತೂರಿ ವಾಸನೆ, ನಿನ್ನಂತ ಸೂಳಿಗೇನು ಗೊತ್ತೆ ಕರೆದ ಕನಕೆ. ಹೆಚ್ಚಿಗೆ ಮಾತನಾಡದೆ ನೀನು ನನ್ನ ಪರವಾಗಿ ಬಂದರೆ ಸರಿ, ಇಲ್ಲವಾದರೆ ನಿನ್ನನ್ನು ಏನು ಮಾಡಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಹೋಗುವುದಕ್ಕೆ ಬಂದೇನೆ, ಇಲ್ಲಿರುವುದಕ್ಕೆ ನಾವು ಬಂದಿಲ್ಲ. ಜಾನಕಿಯವರೇ, ನಿನ್ನ ಪತಿಯ ಸ್ಥಾನದಲ್ಲಿ ನಾನೇನಾದ್ರು ಇದ್ದಿದ್ರೆ ನಿನ್ನ ತೊಂಡ ತುಂಡಗೆ ಕತ್ತರಿಸಿ ಸೇರಿ ಅನ್ನ ತಿನ್ನುತ್ತಿದ್ದೆ. ಏ ದುರಾತ್ಮ, ಯಾರಿಗೆ ನೀನು ಮಾತನಾಡುತ್ತಿರುವ ಈ ಮಾತುಗಳನ್ನು? ಈ ರೀತಿ ಮಾತನಾಡುವುದು ತಪ್ಪು. ಅದೇ ರೀತಿ ಒಂದು ಹೆಣ್ಣು ತಾನಾಗೆ ನಿನ್ನನ್ನು ಬಯಸಿ ಬಂದಾಗ ಈ ರೀತಿ ಮಾತನಾಡುತ್ತಿರುವೆಯಲ್ಲ, ಯಾವ ಗಂಡಸರೇ? ಅದೇ ಜಗದೀಶನಿಗೆ ಹೃದಯ ದ್ರಾವ ಕನ್ನೋಟ ನಿನ್ನಂತ ಸೂಳಿಯಿಂದ ಕಲಿತುಕೊಳ್ಳಬೇಕಾಗಿಲ್ಲ. ನಾವು ಉತ್ತಮ ಪಾಠ. ಹೆಣ್ಣು ಮಹಾಭಾರತದ ಕಣ್ಣು. ನವಮಾಸ ಒತ್ತು ಎತ್ತು ಸಾಕಿ ಸೊಲಿಗಿ ನಮ್ಮನ್ನು ಒತ್ತು ಎತ್ತು ಸಾಕಿ ಸೊಲಿದ ಮಹಾತಾಯಿಯು ಒಂದು ಹೆಣ್ಣೆ. ಅದಕ್ಕಿಂತ ಮಿಗಿಲಾಗಿ ತಾಯಿ ಗರ್ಭದಿಂದ ಹೊರಬಂದು ನಮ್ಮ ನಿಮ್ಮನೆಗೆ ಕೀರ್ತಿಗೆ ದಾರಿಯಾದ ಪರಮ ಪೂಜ್ಯ ಸರಸ್ವತಿಯೂ ಒಂದು ಹೆಣ್ಣೆ. ಈ ಜಗತ್ತಿನಲ್ಲಿ ಸುಖ ಸೋಪಾನವಿರಲು ಎಲ್ಲಕ್ಕಿಂತ ಮಿಗಿಲಾದ ಮಹಾ ಸೊತ್ತ ಎಳವನ್ನು ಕಣ್ತರಿಸುವ ಮಹಾಲಕ್ಷ್ಮಿ ಶ್ರೀ ಲಕ್ಷ್ಮೀ ದೇವಿಯೂ ಒಂದು ಹೆಣ್ಣೆ. ಹೆಚ್ಚೇನು, ನಿಮ್ಮಂತ ಕಾಮಂತ ಗೊಂಬೆಗಳಿಗೆ ಜನ್ಮ ಕೊಟ್ಟು ಎದೆಯಾಲು ಉಣಿಸಿ ಗಂಜಿ ಕುಡಿದರು ಮಂದಿಗೆ ಹಂಚಿ ಮರ್ಯಾದೆಯಿಂದ ಬಾಳಲಿ ಎಂದು ಈ ಭಾರತಾಂಬೆಯ ಮಡಿಲು ಸೇರಿಸಿದ ನಮ್ಮ ನಿಮ್ಮ ತಾಯಿಯು ಒಂದು ಹೆಣ್ಣೆ. ಸಕಲ ಜೀವರಾಶಿಗಳಿಗೂ ಅನ್ನ ಕೊಡುವ ಈ ಭೂಮಿ ತಾಯಿಯು ಒಂದು ಹೆಣ್ಣೆ. ಮಿಸ್ಟರ್ ಜಾನಕಿ ದೇವಿಯವರೇ, ಪರಮೇಶ್ವರನ ಉರಿಗಣ್ಣು ನಿಂತಿರುವ ಹೆಣ್ಣಿನ ಹಣೆಯ ಸಿಂಧೂರ ಮುತ್ತೈದ ಸಂಕೇತ. ಅದನ್ನು ಬಿಟ್ಟು ಫ್ಯಾಷನ್ ಎಂದಿರುವ ತಿಳಿದಿರುವ ನಿಮ್ಮಂತ ವೈಮಾನ ಹೆಣ್ಣಿನಿಗೆ ಈ ಗಂಡು ಜಾತಿಯಿಂದ ಧಿಕ್ಕಾರ. ಮಿಸ್ಟರ್ ಸಿಸ್ಟರ್ ಜಾನಕಿ ದೇವಿಯವರೇ, ಹೊರಳಲ್ಲಿ ಕರಿಮಣಿ ಸರೋದ್ರ ಗೊತ್ತಿರಬೇಕಲ್ಲ. ಕರಿ ಎಂದರೆ ಆನೆ, ಮಣಿ ಎಂದರೆ ಸರ್ಪದ ತಲೆಯಲ್ಲಿ ತಲಪಲನೆ ಹೊಳೆಯುವ ಮುತ್ತು. ಆನೆ ಫಲವೆಂದಿದ ಆ ಮುತ್ತೈದ ಮಾಂಗಲ್ಯ. ಆ ಮುತ್ತೈದೆ ಮಾಂಗಲ್ಯದತ್ತ ಕಣ್ಣರಿಸಿ ನೋಡಿದವನ ಎದೆಗುಂಡಿಗೆ ಶೀಲು. ಅದನ್ನು ಬಿಟ್ಟು ನೀನು ಕಂಡವರ ಹಿಡಿಗೆ ಮಾಂಗಲ್ಯ ಸಾಗಿಸುವ ತಾಕತ್ತಿರುವ ಹೆಣ್ಣು ನೀನು. ವಿಷದ ಬಾಟಲಿಗೆ ಜೇನುತುಪ್ಪವೆಂದು ಹಣೆ ಪಟ್ಟಿ ಕಟ್ಟಿ ಮಾರಾಟ ಕಾಮ ಶೀಶಲಿದೆ ಮತ್ತಿನ್ನೇನು? ಸಾಕಲೇ ಮುಚ್ಚು ಬಾಯಿ. ಅಹಲ್ಲ ಕಣೋ, ನೀನು ಆಡಿದ ಮಾತುಗಳನ್ನು ಚೆನ್ನಾಗಿ ಹೇಳುತ್ತಿದ್ದೇನೆ. ಆದರೆ ನಿನ್ನಂತ ಪಾಪಿಯನ್ನು ನನ್ನ ಬಲೆಯಲ್ಲಿ ಬಿಡಿಸಿಕೊಳ್ಳುತ್ತೇನೆ. ನಾಯಿ ತರ ನನ್ನ ಹಿಂದೆ ಸಾಯಲೇಬೇಕು. ಆ ರೀತಿ ಮಾಡದೆ ಹೋದರೆ ನನ್ನ ಹೆಸರು ಜಾನಕಿನೇ ಅಲ್ಲ. Life is a struggle. Goodbye and good night.